ಚೆನ್ನಾಗಿದ್ದಾಳಲ್ವಾ? ಏನೋ ಸುಮಾರಾಗಿದ್ದಾಳೆ. ಏಯ್ ಸರಿಯಾಗಿ ನೋಡಿ ಆ ಕಣ್ಣು, ಆ ಕಲ್ಲರ್. ಹರಿದೋಗಿರೋ ಜೀನ್ಸ್, ಕಿತ್ತೋಗಿರೋ ಟಾಪ್. ಅದು ಫ್ಯಾಷನ್ ಕಣೆ, ನಿನ್ನಂತ ಓಲ್ಡ್ ಮಾಡೆಲ್ಗೆ ಅರ್ಥ ಆಗಲ್ಲ. ಹಾಗಾದ್ರೆ ಹೋಗಿ ಕಟ್ಕೋ, ನನ್ ಪಕ್ಕ ಯಾಕಿದ್ಯಾ? ಓಹೋ ಮೇಡಮ್ ಉರ್ಕೊಂಡಿರೋ ಆಗಿದೆ. ಏನಿಲ್ಲ, ಕತ್ತೆ ಕಸ್ತೂರಿ ಪರಿಮಳ ಗೊತ್ತಾಗಲ್ವಂತೆ. ಹ? ಅಂದ್ರೆ ಏನೂ ಇಲ್ಲ, ಕಂಟಿನ್ಯೂ ಮಾಡು ಗುಣಗಾನ. ಆಹಾಹಾ, ಆ ಕೂದ್ಲು ನೋಡೋ ಹೇಗಿದೆ. ಗಡ್ಡೆದಲ್ಲಿ ಕಾಗೆಗೂಡು ಕಟ್ಟಿರೋ ತರ ಇದೆ. ನೋಡು ಆ ಸೌಂದರ್ಯನ ಅನುಭವಿಸಬೇಕು, ಅನುಸರಿಸಬೇಕು. ಹಲೋ, ಮುಖಕ್ ಮೈದಾ ಹಿಟ್ ಮೆಟ್ಕೊಳ್ಳೋ ಗ್ರಹಚಾರ ನಂಗ್ ಬೇಡ. ಹಾಗಲ್ಲ ಕಣೆ, ಲೈಟಾಗಿ ನೀನು ಮೇಕಪ್ ಮಾಡು ಅಂತ. ಓಹ್ ಹೌದಾ? ಹಾಗಾದ್ರೆ ನಾಳೆಯಿಂದ 10,000 ಕೊಡು. ಯಾಕೆ? ನೀನೇ ಹೇಳಿದ್ಯಲ್ಲ ಮೇಕಪ್ ಮಾಡ್ಕೋ ಅಂತ. ನನ್ನ ಮನೆ ಬಾಡಿಗೆ ಕಟ್ಲಾ, ನಿನ್ ಮೇಕಪ್ ಬಿಲ್ ಕಟ್ಲಾ? ಓ, ಈಗ ಇದೆಲ್ಲ ನೆನಪಿಗೆ ಬಂತು ಸಾಹೇಬ್ರಿಗೆ. ಏನು ತಮಾಷೆಗೆ ರೇಗಿಸ್ತೆ ಹೇಳ್ತೀವಪ್ಪ. ನಂಗದೆಲ್ಲ ಗೊತ್ತಿಲ್ಲ, ನಂಗ್ ದುಡ್ಡು ಬೇಕಷ್ಟೇ. ಭಿಕ್ಷೆ ಬಿಡಕ್ ಹೋಗ್ಲಾ? ತಪ್ಪೇನು? ಬಿಟ್ಟು ನಾನು ಲೂಟಿ ಮಾಡ್ತೀಯಾ? ನೀನೇ ಹೇಳಿದ್ದು ಅವಳ ತರ ಆಗು ಅಂತ. ಏನೋ ಸ್ವಲ್ಪ ನೋಡ್ದೆ ಹೇಳ್ದೆಪ್ಪ. ಸ್ವಲ್ಪನಾ? ನುಂಗಿ ನೀರ್ ಕುಡಿಯೋ ತರ ನೋಡ್ತಿದೀಯಾ? ಹುಡುಗಾಟದ ಬುದ್ಧಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನನ್ನ ಹತ್ರ ಆಗಲ್ಲ. ಯಾರಾದ್ರೂ ಅಡ್ಜಸ್ಟ್ ಆಗೋರಿಗೆ ಸಿಕ್ಕಿದ್ರೆ ನೋಡು. ನಿನಗಿಂತ ಅಡ್ಜಸ್ಟ್ ಆಗೋ ಅಪ್ಸರೆ ಭೂಮಿ ಮೇಲೆ ಇನ್ನೂ ಇದ್ದಾರ? ಈಗೇನ್ ಪೂಸಿ ಹೊಡಿಯೋದ್ ಬೇಡ, ಸುಮ್ನಿರು. ಅರೆ ಕೋಪ ಮಾಡ್ಕೊಂಡ್ರೆ ನನ್ನ ರಾಣಿ ಆ ಹುಡುಗಿಗಿಂತ ಚೆನ್ನಾಗಿ ಕಾಣ್ತಾಳೆ. ಓಹೋ, ಹಾಗಾದ್ರೆ ಹೀಗೆ ಕೋಪ ಮಾಡ್ಕೊಂಡಿಲ್ಲ? ಏ ಸುಮ್ನಿರು, ಆಮೇಲೆ ತಲೆ ಮೇಲೆ ಟವಲ್ ಹಾಕೊಂಡು ನಾನು ಆಡ್ಬೇಕಾಗುತ್ತೆ. ಏನ್ ಹಾಡು?